ನಮಸ್ತೆ ಸ್ನೇಹಿತರೆ, ನಾನೇ ಮಾನು. ಸೊ ಇವತ್ತು ನಾನು ನಿಮಗೆ ಹೇಳಕ್ಕೆ ಬಂದಿರೋದು ಸೆಲ್ಫ್ ಲವ್ ಮ್ಯಾನಿಫೆಸ್ಟೇಷನ್ಸ್ ಹೇಗೆ ಮಾಡೋದು. ಸೊ ಅದಕ್ಕೆ ಯಾವ ಥರ ಎಲ್ಲ ಕ್ವಾಲಿಟೀಸ್ ಮುಖ್ಯ ಆಗುತ್ತೆ, ನಿಮ್ಮಲ್ಲಿ ಯಾವುದನ್ನ ನೀವು ಕ್ವಾಲಿಟೀಸ್ನ ಬಿಲ್ಡ್ ಮಾಡ್ಕೊಬೇಕು ಈ ಸೆಲ್ಫ್ ಲವ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸೆಲ್ಫ್ ಲವ್ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಏನೆಲ್ಲ ನೀವು ಪಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಸೆಲ್ಫ್ ಲವ್ ಅಂತ ಹೇಳಿದ್ರೆ ನಮಗೆ ನಾವು ಪ್ರೀತಿಸೋವಂಥದ್ದು. ಪ್ರಪಂಚದಲ್ಲಿ ನಾವು ಎಲ್ಲರನ್ನೂ ಪ್ರೀತಿಸ್ತೀವಿ, ಬಟ್ ನಮಗೆ ನಾವು ಪ್ರೀತಿಸೋದಕ್ಕೆ ಟೈಮ್ ಅಂತೂ ಕೊಡೋದಿಲ್ಲ. ಅಪ್ಪ ಅಮ್ಮ ಆಗಿರ್ಬೋದು, ಮಕ್ಕಳು, ಗಂಡ, ಬಾಯ್ ಫ್ರೆಂಡ್, ರಿಲೇಟಿವ್ಸ್, ನಮ್ಮ ಕೆಲಸಕ್ಕೂ ಕೂಡ ನಾವು ತುಂಬ ಪ್ರೀತಿಸ್ತೀವಿ. ಬಟ್ ನಮ್ಮನ್ನು ನಾವು ಯಾವತ್ತೂ ಪ್ರೀತಿಸೋವಂಥ ಪ್ರಯತ್ನ ಪಡೋದಿಲ್ಲ. ಸೊ ನಮ್ಮನ್ನು ನಾವು ಯಾವಾಗ ಪ್ರೀತಿಸೋದಿಲ್ವೋ, ಸೊ ಅಲ್ಲಿಗೆ ನಮ್ಮ ಒಂದು ಎನರ್ಜಿ ಏನಿರುತ್ತೆ ಅದು ಡೌನ್ ಆಗ್ತಾ ಹೋಗುತ್ತೆ. ಬೇರೆಯವರಿಂದ ನಾವು ನಮ್ಮ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮಗೆ ನಾವು ಪ್ರೀತಿಸಿದಾಗಷ್ಟೇ ತಾನೇ ಬೇರೆಯವರು ನಮ್ಮನ್ನು ಪ್ರೀತಿಸೋದಕ್ಕೆ ಸಾಧ್ಯ. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಮ್ಮ ಮೇಲೆ ನಮಗೆ ಭರವಸೆ ಇಲ್ಲ ಅಂತ ಹೇಳಾದ್ಮೇಲೆ ಬೇರೆಯವರು ಹೇಗೆ ನಿಮ್ಮನ್ನು ನಂಬ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಮನ್ನು ನಾವು ಯಾವಾಗ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ, ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಎಲ್ಲ ಇರೋರು ನಮಗೆ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಅವ್ರವ್ರದ್ದು ನೋಡ್ಕೊತಾ ಇರ್ತಾರೆ, ಯಾರೂ ಬೇರೆಯವ್ರದ್ದು ನೋಡೋದಕ್ಕೆ ಬರೋದಿಲ್ಲ ಅಲ್ವಾ? ಸೊ ಹಾಗೆ ನಾವು ಸ್ವಲ್ಪ ಟೈಮ್ ಕೊಟ್ಟು ನಾವು ಪ್ರೀತಿಸಿ ನಮಗೆ ಏನು ಬೇಕು ಅನ್ನೋದನ್ನು ನಾವು ಪಡ್ಕೊತಾ ಹೋಗ್ಬೇಕಲ್ವಾ? ಸೊ ಇದೇ ಸೆಲ್ಫ್ ಲವ್ ಮ್ಯಾನಿಫೆಸ್ಟೇಷನ್. ಸೆಲ್ಫ್ ಲವ್ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ? ಸೊ ತುಂಬ ಈಸಿ ಇದೆ. ದಿನದಲ್ಲಿ ನಿಮ್ಗೊಂದು 5 ನಿಮಿಷ ಅಂತೂ ಬಿಡು ಸಿಗುತ್ತೆ. 5 ನಿಮಿಷ ಅಂತೂ ನೀವು ಕನ್ನಡಿ ಮುಂದೆ ಹೋಗ್ತೀರಾ. ಕನ್ನಡಿ ಮುಂದೆ ಹೋಗಿ ನೀವು ನಿಮ್ಮನ್ನು ನೋಡಿಕೊಂಡು ಒಂದು ಸ್ಮಾಲ್ ಸ್ಮೈಲ್ ಕೊಡಿ. ಸೊ ನಾನು ಎಷ್ಟು ಚೆನ್ನಾಗಿದ್ದೀನಿ, ಎಲ್ಲರೂ ನನ್ನ ಪ್ರೀತಿಸ್ತಾರೆ, ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಈ ರೀತಿ ನಿಮಗೆ ನೀವು ಹೊಗಳ್ಕೊಳ್ಳೋದನ್ನೇ ಸೆಲ್ಫ್ ಲವ್ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಬೇರೆ ಯಾರೋ ಏನೋ ಹೇಳಿದ್ರು ಅನ್ನೋದನ್ನು ನೀವು ಮೈಂಡಿಂದ ತೆಗೆದಾಕ್ಬಿಡ್ಬೇಕು. ನಿಮಗೆ ಯಾರೋ ಏನೋ ನೆಗೆಟಿವ್ ಹೇಳಿದ್ರು, ನಿಮಗೇನೋ ಹರ್ಟ್ ಮಾಡಿದ್ರು, ಅಥವಾ ಟೆನ್ಷನ್ಸು, ನಾಳೆ ಈ ಕೆಲಸ ಇದೆ, ನನಗೆ ಆ ಕೆಲಸ ಇದೆ, ಮಕ್ಳಿಗೆ ಓದಿಸ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಇಷ್ಟೆಲ್ಲ ಇದೆ ಅನ್ನೋದನ್ನು ನೀವು ಒಂದು 5 ನಿಮಿಷದ ಕಾಲ ಮರೆತು ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ನಿಮಗೆ ನೀವು ಹೊಗಳ್ಕೊಳ್ಳೋ ಅಂಥ ಕೆಲಸ ಮಾಡ್ಕೊಳ್ಳಿ. ಸೊ ನೀವು ಅದನ್ನು ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಏನು ಆಗುತ್ತೆ ಅದು ಬಿಲ್ಡ್ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಪ್ಲಸ್ ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಾನು ಮಾಡೋ ಪ್ರತಿಯೊಂದು ಕೆಲಸನೂ ಕರೆಕ್ಟಾಗಿರುತ್ತೆ ಅನ್ನೋ ನಂಬಿಕೆ ನಿಮ್ಗೆ ಹುಟ್ಟುತ್ತೆ. ಸೊ ನೀವು ಒಂದು ಕೆಲಸ ಮಾಡಿರ್ತೀರ, ಅಯ್ಯೋ ಇದು ನಾನು ಕರೆಕ್ಟಾಗಿ ಮಾಡಿದ್ದೀನೋ ಇಲ್ವೋ, ನಾನು ಬೇರೆಯವರಿಂದ ಹೊಗಳಿಕೆನ ಎಕ್ಸ್ಪೆಕ್ಟೇಷನ್ನ ಕಮ್ಮಿ ಮಾಡಿ ನಿಮ್ಮ ಕೆಲಸದ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಂಡಾಗ ಆಟೋಮೆಟಿಕ್ಲಿ ಬೇರೆಯವ್ರಿಗೂ ಕೂಡ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಆ ಕೆಲಸ ಕರೆಕ್ಟ್, ನಾನು ಮಾಡಿರೋ ಕೆಲಸ ನನಗೆ ಕರೆಕ್ಟಾಗಿದೆ ಅಂತ ಹೇಳಿದಾಗ ಅದೇ ಆ್ಯಸ್ ಯೂಸ್ವಲಿ ಅದು ಅಟ್ರ್ಯಾಕ್ಟ್ ಆಗೇ ಆಗುತ್ತೆ ನಿಮ್ಮ ಕಡೆಗೆ. ಸೊ ಅದನ್ನು ನೀವು ಏನು ಮಾಡಬೇಕು, ಬಿಲ್ಡ್ ಮಾಡ್ಕೊತ ಹೋಗಬೇಕು. ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ದೀರೋ ಇಲ್ವೋ, ಅಯ್ಯೋ ನನ್ನ ಮುಖ ತುಂಬ ಪಿಂಪಲ್ಸ್ ಇದೆ, ನಾನು ನೋಡೋದಕ್ಕೆ ಚೆನ್ನಾಗಿದ್ದಿಲ್ಲ, ನಾನು ಸ್ವಲ್ಪ ಬ್ಲ್ಯಾಕ್ ಇದ್ದೀನಿ, ನಾನು ನೋಡೋರಿಗೆ ಹೇಗೆ ಕಾಣಿಸ್ತೀನೋ ಅವ್ರು ನನ್ನ ಬಗ್ಗೆ ಏನಂತಾರೋ ಥಿಂಕ್ ಮಾಡಬೇಡಿ. ನಿಮಗೆ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಮನಸ್ಸಿಗೆ ನೀವು ಚೆನ್ನಾಗಿದ್ದೀರಾ, ಅದು ಮಾತ್ರ ಮುಖ್ಯ ಆಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆದಾಗಷ್ಟೇ ನೀವು ಹೇಗಾನ ಇರ್ಬೋದು, ಎತ್ತಾನ ಇರ್ಬೋದು, ಅದು ನೋ ಮ್ಯಾಟರ್. ಸೊ ಕನ್ನಡಿ ಮುಂದೆ ಹೋದಾಗ ಐ ಆಮ್ ಎ ಬ್ಯೂಟಿಫುಲ್, ನೀವು ಡೈಲಿ ಐ ಆಮ್ ಎ ಬ್ಯೂಟಿಫುಲ್ ಅಂತ ಹಾಕಿ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಮುಖದಲ್ಲಿ ಒಂದು ಕಳೆ ಬರುತ್ತೆ. ದೇವ್ರು ನನಗೇನು ಒಂದು ಒಳ್ಳೆ ಬಾಡಿ ಕೊಟ್ಟಿದ್ದಾನೆ, ಒಳ್ಳೆ ಫೇಸ್ ಕೊಟ್ಟಿದ್ದಾನೆ, ಒಳ್ಳೆ ಬುದ್ಧಿವಂತಿಕೆ ಕೊಟ್ಟಿದ್ದಾನೆ, ನಾನು ಕಾನ್ಫಿಡೆನ್ಸ್ ಆಗಿದ್ದೀನಿ, ಸೊ ಥ್ಯಾಂಕ್ ಯು ಯೂನಿವರ್ಸ್ ನನಗಿಷ್ಟನ್ನೆಲ್ಲ ಕೊಟ್ಟಿರೋದಕ್ಕೆ ಅಂತ 1-2 ನಿಮಿಷ ನೀವು ಯೂನಿವರ್ಸ್
ಪ್ರೇಯರ್ ಮಾಡಿ. ಸೊ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಪರ್ಸ್ನಾಲಿಟಿ ಏನಾಗುತ್ತೆ ಅದು ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಸಕ್ಸಸ್ ಅನ್ನೋದನ್ನ ಪಡಿತಾ ಹೋಗ್ತೀರಾ. ನಿಮಗೆ ಸೆಲ್ಫ್ ಲವ್ವೇ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಯಾವ ಕೆಲಸ ಮಾಡಿದ್ರೂ ಅದು ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಅದು ಸಕ್ಸಸ್ ಅನ್ನೋ ಪದಕ್ಕೆ ಅರ್ಥ ಇರೋದಿಲ್ಲ. ಸೊ ಈಗ ಕೆಲವೊಬ್ರು ಏನು ಮಾಡ್ತಾ ಇರ್ತಾರೆ, ಯಾರೋ ಒಬ್ರು ಏನು ಹೇಳಿದ್ರೆ ಮನಿ ಮ್ಯಾನಿಫೆಸ್ಟೇಷನ್ ಮಾಡಿಬಿಡು, ಜಾಬ್ ಮ್ಯಾನಿಫೆಸ್ಟೇಷನ್ ಮಾಡಿಬಿಡು, ನಿನ್ಗೆ SP ಬರಬೇಕಾ, ಸೊ ನೀನು ಸ್ಪೆಸಿಫಿಕ್ ಪರ್ಸನ್ಸ್ನ ಮ್ಯಾನಿಫೆಸ್ಟೇಷನ್ ಮಾಡು, ಕಾಲ್ ಮ್ಯಾನಿಫೆಸ್ಟೇಷನ್ ಮಾಡು ಅಂತ. ಸೊ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ಮೇಲೆ ಸೊ ಹಿಂಗೆ ಇದು ಮೇ ಬಿ ಇಷ್ಟು ಮ್ಯಾನಿಫೆಸ್ಟೇಷನ್ ಮಾಡೋರ್ಗೆ ಯಾರೋ ಒಬ್ಬರು 100ಕ್ಕೆ ಸಕ್ಸಸ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಸಕ್ಸಸ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಸೆಲ್ಫ್ ಲವ್. ವಿದೌಟ್ ಸೆಲ್ಫ್ ಲವ್ ನೀವು ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ನಿಮ್ಮನ್ನ ನೀವು ನಂಬಿಕೆ ಇಟ್ಟು ಮಾಡಿದಾಗ ಅಷ್ಟೇ ಎಸ್ ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿರೋದ್ರಿಂದ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ನೀವು ಒಂದು ಸ್ವಲ್ಪ ದಿನಗಳ ಕಾಲ ಸೆಲ್ಫ್ ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಹೋಗಿ ಆಟೋಮೆಟಿಕ್ಲಿ ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಿರಿ, ಜಾಬ್ ಇರ್ಬೋದು, ಮನಿ ಇರ್ಬೋದು, ಅಥವಾ ಹೆಲ್ತ್ ಹೀಲಿಂಗ್ ಇರ್ಬೋದು, ಪ್ರತಿಯೊಂದು ಯಾವುದೇ ಮಾಡಿದ್ರು ಕೂಡ ಆಟೋಮೆಟಿಕ್ಲಿ ನಿಮಗೆ ಹೀಲ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಯಾವಾಗ ಬಿಲ್ಡ್ ಆಗುತ್ತೋ ನೀವು ಹೊರಿ ಮಾಡೋವಂಥ ಅಗತ್ಯನೇ ಇಲ್ಲ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕೆಲವೊಬ್ರು ಜಾಬ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತಾರೆ. ಸೊ ತುಂಬ ಚೆನ್ನಾಗೇ ಮಾಡ್ತಾ ಇರ್ತಾರೆ. ಬಟ್ ಇಂಟರ್ವ್ಯೂಗೆ ಹೋದಾಗ ಅಲ್ಲೊಂದು 100 ಜನ ನೋಡಿ ಎದುರ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ, ಸೆಲ್ಫ್ ಲವ್ ಅವರಲ್ಲಿ ಕಮ್ಮಿ ಇರುತ್ತೆ. ಸೊ ಅಲ್ಲಿಗೆ ಹೋದ ತಕ್ಷಣ ಅಯ್ಯೋ ಇಷ್ಟೊಂದು ಜನ ಇದ್ದಾರಲ್ಲಪ್ಪ, ನನಗೆ ಜಾಬ್ ಅಲರ್ಟ್ ಆಗುತ್ತೋ ಇಲ್ವೋ, ನನಗೆ ಜಾಬ್ ಸಿಗುತ್ತೋ ಇಲ್ವೋ, ದೇವ್ರನ್ನ ಏನು ಮಾಡಲಿ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ನೆಗೆಟಿವ್ ಅನ್ನೋದನ್ನು ಅವರಲ್ಲಿ ಬಿಲ್ಡ್ ಮಾಡ್ತಾ ಹೋದಾಗ ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿ ಝೀರೋ ಬಂದ್ಬಿಡತ್ತೆ. ಸೊ ಆಟೋಮೆಟಿಕ್ಲಿ ಅವ್ರೇನೇ ಜಾಬ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಅಲ್ಲಿ ವರ್ಕೌಟ್ ಆಗೋದಿಲ್ಲ. ಸೊ ಯಾವಾಗ ನಮ್ಮನ್ನು ನಾವು ಸೆಲ್ಫ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ತೀವೋ ಆಟೋಮೆಟಿಕ್ಲಿ ಆ ಜಾಬು ಕೂಡ 1000 ಜನಗಳ ಮಧ್ಯ ಕೂತಿರಿ ನೀವು, ಅಲರ್ಟ್ ಆಗೋದು ನಿಮಗೇನೆ ಜಾಬ್. ಯಾಕೆಂದರೆ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಚೆನ್ನಾಗೇ ಇರುತ್ತೆ ನಿಮ್ಮಲ್ಲಿ. ಸೊ ನೀವು ವರಿನೇ ಮಾಡೋವಂಥ ಅಗತ್ಯ ಇಲ್ಲ, ಆ ಜಾಬ್ ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ಮನಿ ಕೂಡ ಹೀಗೇನೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತಾರೆ, ಅಯ್ಯೋ ನನಗೆ ಮನಿ ಬಂದಿಲ್ಲ, ಬರುತ್ತೋ ಇಲ್ವೋ, ಈ ಅಫರ್ಮೇಷನ್ಸ್ ಎಲ್ಲ ಸುಳ್ಳು, ಈ ರೀತಿ ಇಲ್ಲ. ನೀವು ಮಾಡಿ ನೋಡಿ, ಸೆಲ್ಫ್ ಮ್ಯಾನಿಫೆಸ್ಟೇಷನ್ ಮಾಡಿ ನೋಡಿ, ಆಟೋಮೆಟಿಕ್ಕಾಗಿ ನಿಮಗೆ ಎಲ್ಲವನ್ನು ಪಡ್ಕೊಳ್ಳೋ ಅಂಥ ಶಕ್ತಿ ಆಟೋಮೆಟಿಕ್ಕಾಗಿ ನಿಮಗೆ ಬಂದಿರುತ್ತೆ ಅದು. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಇದ್ದಾಗ ತಾನೇ ಅದೆಲ್ಲ ಬರೋದಕ್ಕೆ ಸಾಧ್ಯ. ಸೊ ಇಷ್ಟೇ, ಬೇರೆಯವ್ರಿಗೆ ನೀವು ದಿನಪೂರ್ತಿ ಟೈಮ್ ಕೊಟ್ಕೊತೀರಾ, ನಿಮಗಾಗಿ ನೀವು 5 ನಿಮಿಷ ಟೈಮ್ ಕೊಟ್ಕೊಳ್ಳಿ. ಸೊ ನಿಮಗೆ ಸೆಲ್ಫ್ ಲವ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ಫ್ ಲವ್ ಅಫರ್ಮೇಷನ್ಸ್ನ ಹಾಕ್ತೀನಿ. ಸೊ ಅದನ್ನು ನೀವು ಒಂದು 2 ಮಿನಿಟ್ಸ್ ಏರ್ಬಡ್ ಹಾಕ್ಕೊಂಡು ನೀವು ಅಫರ್ಮೇಷನ್ಸ್ನ ಕೊಟ್ಕೊತಾ ಹೋಗಿ. ಆಮೇಲೆ ನೀವೇ ಹೇಳ್ಕೊಳ್ಳೋಷ್ಟು ಅದು ನಿಮಗಾಗತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸೆಲ್ಫ್ ಅಫರ್ಮೇಷನ್ಸ್ ಬೇಕು, ನನಗೆ ಸೆಲ್ಫ್ ಮ್ಯಾನಿಫೆಸ್ಟೇಷನ್ಸ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಸೆಲ್ಫ್ ಮ್ಯಾನಿಫೆಸ್ಟೇಷನ್ದು ಅಫರ್ಮೇಷನ್ಸ್ನ ನಾನು ನಿಮಗೆ ವಿಡಿಯೋ ಹಾಕ್ತಾ ಹೋಗ್ತೀನಿ. ಸೊ ಇದರಲ್ಲಿ ಬೇಸಿಕಲಿ ತಿಳ್ಕೊಳ್ಳೋಂಥದ್ದೇನು ಅಂತ ಹೇಳಿದ್ರೆ, ನೀವು ಮಿರರ್ ಮುಂದೆ ನಿಮ್ಮನ್ನು ನೀವು ನೋಡಿಕೊಂಡು ಒಂದು ಚಿಕ್ಕ ಸ್ಮೈಲ್ ಕೊಟ್ಕೊಂಡು ಈ ಅಫರ್ಮೇಷನ್ಸ್ನ ಹೇಳ್ಕೊಂಡಾಗ ಅಷ್ಟೇ ನಿಮಗೆ ಈ ಸೆಲ್ಫ್ ಲವ್ ಮ್ಯಾನಿಫೆಸ್ಟೇಷನ್ಸ್ ಈಸಿಯಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ನೀವು ಮಿರರಲ್ಲಿ ನನ್ನನ್ನು ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು ಓಕೆ, ಕಣ್ಣು ಮುಚ್ಕೊಂಡು ಒಂದು 5 ಮಿನಿಟ್ಸ್ ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಹೋಗಿ. ಸೊ ಅದೂ ಕೂಡ ನಿಮಗೆ ವರ್ಕೌಟ್ ಆಗುತ್ತೆ. ಬೆಟರ್ ಅಂತ ಹೇಳಿದ್ರೆ ಮಿರರಲ್ಲಿ ನಿಮ್ಮನ್ನ ನೀವು ನೋಡ್ಕೊಂಡಾಗಷ್ಟೇ ನಿಮ್ಮ ಬಗ್ಗೆ ನಿಮಗೆ ಹೊಗಳಿಕೆ ಜಾಸ್ತಿ ಆಗುತ್ತೆ. ಈಗ ಬೇರೆಯವರು ಹೊಗಳೋದಕ್ಕಿಂತ ನಿಮ್ಮನ್ನು ನೀವು ಹೊಗಳ್ಕೊಳ್ಳೋದಕ್ಕಿಂತ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬೇರೆಯವರು ಏನೋ ನಿಮ್ಮನ್ನು ಖುಷಿ ಪಡಿಸೋದಕ್ಕಷ್ಟೇ ಹೊಗಳ್ತಾರೆ. ನೀವು ನಿಮ್ಮ ಧೈರ್ಯನ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ, ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ
ಸರಿಯಾದ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ನೀವು ಹೊಗಳ್ಕೊಂತೀರಲ್ಲ, ಆ ಅಫರ್ಮೇಷನ್ಸ್ ಇದೆಯಲ್ಲ, ಆ ಬಿಲ್ಡಪ್ ಬೇರೆ ಇರುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಅಂದರೆ, ನಿಮ್ಮನ್ನು ನೀವು ಒಂದು 2 ಮಿನಿಟ್ಸ್ ಡೈಲಿ ಕೊಟ್ಕೊಳ್ಳಿ. ಸೊ ಸೆಲ್ಫ್ ಲವ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಇಲ್ಲ ನಾಳೆಯಿಂದನೇ ಸ್ಟಾರ್ಟ್ ಮಾಡಿ. ಸೊ ನಾನು ಅಕಸ್ಮಾತ್ ನಾನು ಅಫರ್ಮೇಷನ್ಸ್ ಯಾವತ್ತು ವಿಡಿಯೋ ಹಾಕ್ತೀನಲ್ಲ ಆವತ್ತಿಂದನೇ ಸ್ಟಾರ್ಟ್ ಮಾಡಿ. ನಾನು ನೆಕ್ಸ್ಟ್ ಡೇನೇ ಅಫರ್ಮೇಷನ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೆಲ್ಫ್ ಲವ್ ಬಗ್ಗೆ. ಸೊ ನೀವು ಅದನ್ನ ಫಾಲೋ ಮಾಡಿ ಡೈಲಿ. ನಿಮ್ಗೆ ಹೇಳ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರು, ಸೊ ಇದು ನಾನು ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡನ್ನೂ ಸೇರಿಸಿ ಇದರಲ್ಲಿ ಹಾಕ್ತೀನಿ. ಸೊ ನೀವು ಅದನ್ನು ಕೇಳ್ಕೊಬೋದು. ಇಂಗ್ಲೀಷ್ ಬರ್ದಲ್ಲೇ ಇದ್ರೂ ಪರವಾಗಿಲ್ಲ. ಸೊ ಕನ್ನಡದಲ್ಲಿ ಅದರಲ್ಲಿ ಇದ್ದೇ ಇರುತ್ತೆ. ನೀವು ಅದನ್ನು ನಿಮ್ಮ ಬಾಯಿಂದ ಹೇಳೋದಕ್ಕೆ ಪ್ರಯತ್ನ ಪಡಿ. ಸೊ ನಾನು ಅದು ಒಂದ್ಸಲಿ 2-3 ಟೈಮ್ಸು ನೀವು ಕೇಳಿಸ್ಕೊಂಡು ಅಫರ್ಮೇಷನ್ನ ಮಾಡಿ. ಅದರ ನೆಕ್ಸ್ಟ್ ನೀವು ನನ್ನ ಜೊತೆನೇ ಹೇಳಿದಾಗ ಸೊ ನಿಮ್ಮ ಅಫರ್ಮೇಷನ್ಸ್ ಬೇಗನೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಸೆಲ್ಫ್ ಲವ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಿಂತ ಮೊದಲು ಸೊ ಸೆಲ್ಫ್ ಲವ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಇದೇ ಥರ ಹೀಲಿಂಗ್ಗೋಸ್ಕರ ನಾನಿವಾಗ ಆಲ್ರೆಡಿ ರೇಖಿ ಹೀಲಿಂಗ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಂತಿಂದ ನಾನು ಟೆರಟೋ ರೀಡಿಂಗು ಕೂಡ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅದು ಬಂದ್ಬಿಟ್ಟು ಟೈಮ್ಲೆಸ್ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು ಟೆರಟೋ ರೀಡಿಂಗ್ನ. ಸೊ ಅದರಿಂದ ನಿಮ್ಮ ಲವ್ ಲೈಫ್ ಆಗಲಿ, ಕೆರಿಯರ್ ಆಗಲಿ, ಏನೇ ಆಗಲಿ ಅದರಿಂದ ನೀವು ತಿಳ್ಕೊತಾ ಹೋಗ್ಬೋದು. ಅದಕ್ಕೆ ಮುಂಚೆ ನಾನು ಅದನ್ನು ಹಾಕೋದ್ಕಿಂತ ಮುಂಚೆ ಈ ವಿಡಿಯೋಗಳನ್ನ ಯಾಕೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ಏನು ಈ ಮ್ಯಾನಿಫೆಸ್ಟೇಷನ್ ಇದೆಯಲ್ಲ ಅದು ತುಂಬ ಮುಖ್ಯ ಇರುತ್ತೆ. ನೀವು ಏನನ್ನೇ ನಂಬಿಕೆ ಇಟ್ಟು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದಾಗ ನಿಮಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ನಂಬಿಕೆ ಅನ್ನೋದು ಆರಾಮಾಗಿ ಬರುತ್ತೆ. ಸೊ ಇವತ್ತಿಂದು ಸೆಲ್ಫ್ ಲವ್ ಬಗ್ಗೆ ನಿಮಗೆಲ್ಲ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದಷ್ಟೇ ಮಾತ್ರನೇ ನಿಮಗೆ ಇದ್ರ ಬಗ್ಗೆ ಅರ್ಥ ಆಗೋದು. ದಯವಿಟ್ಟು ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಅಂದ್ಬಿಟ್ಟು ಕೇಳ್ತೀನಿ. ಅರ್ಧಂಬರ್ಧದಲ್ಲಿ ಅಥವಾ ಸ್ಕಿಪ್ ಮಾಡ್ತಾ ಹೋದಾಗ ನಿಮಗೆ ಇದ್ರ ಬಗ್ಗೆ ಏನೂ ಅರ್ಥ ಆಗೋದಿಲ್ಲ. ಯಾಕೆಂದರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಅಷ್ಟು ಸುಲಭವಾದಂತಹ ವೇ ಅಲ್ಲ. ಯಾರೋ ಒಬ್ಬರು ಮ್ಯಾನಿಫೆಸ್ಟೇಷನ್ ಹಿಂಗೆ ಬರುತ್ತೆ ಹಿಂಗಾಗುತ್ತೆ ಅನ್ನೋ ಥರ ಹೇಳ್ಕೊಡ್ತಾರಲ್ಲ, ಸೊ ಅದು ತುಂಬ ಕಷ್ಟ ಇದೆ. ಸೊ ಹೇಳೋದನ್ನು ಫಾಲೋ ಮಾಡ್ತಾ ಹೋಗಿ, ಆಟೋಮೆಟಿಕ್ಕಾಗಿ ನಿಮಗೆ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಅಡಾಪ್ಟ್ ಮಾಡ್ಕೋಬೋದು. ಇದರಿಂದ ಯಾರೋ ಒಬ್ಬರು ಹಿಂಗೆ ಹೇಳ್ಕೊಡ್ತಾರೆ, ಹಂಗೆ ಇದನ್ನ ಹಿಂಗೆ ಕಲಿಬೇಕು ಅನ್ನೋಂಥ ಅವಶ್ಯಕತೆ ಏನಿಲ್ಲ. ಜಸ್ಟ್ ಫಾಲೋ ಮಾಡಿ ಸಾಕು. ಮುಂದೆ ಯಾವ ರೀತಿ ನೀವು ಎನರ್ಜೀಸ್ಗಳನ್ನ ಹೀಲ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಕುತ್ಕೊಂಡು ಜಾಗದಲ್ಲೇ ನಿಮ್ಮ ಮನೆ ಒಳಗಡೆ ಯಾರಿಗಾದ್ರೂ ಏನಾದರೂ ಪೇಯ್ನ್ ಇದ್ರೂ ಕೂಡ ಅದನ್ನು ಯಾವ ರೀತಿ ಹೀಲ್ ಮಾಡ್ಬೋದು, ರೇಖಿ ಹೀಲಿಂಗ್ ಮುಖಾಂತರ ಯಾವ ರೀತಿ ನೀವು ಅದನ್ನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಇವತ್ತು ಸೆಲ್ಫ್ ಲವ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೆಲ್ಫ್ ಲವ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರತಿಯೊಂದು ಹೀಲಿಂಗ್ನ ಯಾವ ರೀತಿ ಮಾಡೋದು, ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.